ಮೊದಲನೆಯದಾಗಿ ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಗುರುಮಾತೆ ಪತ್ರಿ ಅಮ್ಮನವರಿಗೂ, ನನ್ನ ಮೊದಲನೆಯ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ, ಹಾಗೂ ಈ ಮಹಾವತಾರ್ ಟಿವಿಯ ಸಂಸ್ಥಾಪಕರಾದ ರಂಗನಾಥ್ ಗುರೂಜಿಯವರಿಗೂ ಹಾಗೂ ಅವರ ಜೊತೆ ಈ ಒಂದು ಕಾರ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಆತ್ಮಬಂಧುಗಳಿಗೂ ನನ್ನ ಪ್ರಣಾಮಗಳು ಹಾಗೂ ಧನ್ಯವಾದಗಳು. ನೋಡಿ, ಜ್ಞಾನ ನವರತ್ನಗಳು. ಸಾಮಾನ್ಯವಾಗಿ ನಾವು ನವರತ್ನಗಳು ತುಂಬಾ ಶ್ರೇಷ್ಠ, ನವರತ್ನಗಳನ್ನ ನಾವು ಕೈಯಲ್ಲಿ ಹಾಕೋಬೇಕು, ಕೊರಳಲ್ಲಿ ಹಾಕೋಬೇಕು, ಆ ನವಗ್ರಹಗಳಿಂದ ಏನೇ ದೋಷ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಅನ್ನುವ ಒಂದು ಭಾವನೆಯಲ್ಲಿ ನಾವು ನವರತ್ನಗಳನ್ನ ಧರಿಸ್ತೇವೆ. ಇದು ಭೌತಿಕವಾಗಿ ಆಯ್ತು. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಜ್ಞಾನ ನವರತ್ನಗಳು ಅಂತ ಇವೆ. ಸೊ ಈ ಜ್ಞಾನ ನವರತ್ನಗಳನ್ನ ನಾವು ತಿಳ್ಕೊಂಡಾಗ ನಾವು ಈ ಒಂದು ಆತ್ಮದ ಸ್ಥಿತಿಯಲ್ಲಿ ಒಂದು ಪರಬ್ರಹ್ಮನನ್ನ ಸೇರುವ ಒಂದು ಸ್ಥಿತಿಗೆ ನಾವು ಬರೋದಕ್ಕೆ ಸಾಧ್ಯ ಆಗತ್ತೆ. ನಾವು ಈ ಪ್ರಾಪಂಚಿಕ ಜೀವನದಲ್ಲಿ ಸುಖವಾಗಿ ಇರೋದಕ್ಕೆ, ದುಃಖರಾಹಿತ್ಯವಾದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ 9 ರೀತಿಯ ನವರತ್ನಗಳು ಯಾವ್ಯಾವು ಅಂತಂದ್ರೆ, ಆತ್ಮವೇ ಪರಬ್ರಹ್ಮ, ಜೀವಾತ್ಮನೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು, ಸಮಯವೇ ಸಾಧನ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನವು, ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ಸೊ ಈ ರತ್ನಗಳ ಬಗ್ಗೆ ಒಂದೊಂದಾಗಿ ನಾವು ತಿಳಿದುಕೊಂಡು ಈ ಜ್ಞಾನ ನವರತ್ನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಸೊ ಅಳವಡಿಸಿಕೊಂಡು ಈ ಆತ್ಮವೇ ಪರಬ್ರಹ್ಮ ಅಂದ್ರೆ ಆ ಪರಮಾತ್ಮ, ಈ ಒಂದು ಜೀವಾತ್ಮ ಎರಡೂ ಒಂದೇ. ಈ ಜೀವಾತ್ಮವು ಇವೆಲ್ಲವನ್ನ ಅಳವಡಿಸಿಕೊಂಡು ಆ ಪರಮಾತ್ಮನ ಸ್ಥಿತಿಗೆ ಹೋಗಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಆತ್ಮವೇ ಪರಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮ ಅಂದ್ರೆ ಸೃಷ್ಟಿಗೆ ಆಧಾರವಾದ ಮೂಲ ಚೈತನ್ಯ. ಅಹಂ ಅಂದ್ರೆ ನಾನು, ನಾನೇ ಆ ಮೂಲ ಚೈತನ್ಯ. ನಮ್ಮೊಳಗೆ ಸಕಲವೂ ಇದೆ ಎಂದು ಯೋಗಿ ವೇಮನ ಅವರು ಅನುಭವದಿಂದ ತಿಳ್ಕೊಂಡ್ರು. ಅಷ್ಟೇ ಏಕೆ, ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು, ಬುದ್ಧ ಭಗವಾನರು, ಜೀಸಸ್ ಅವರು, ರಾಮಕೃಷ್ಣ ಪರಮಹಂಸರು, ಹೀಗೆ ಅನೇಕ ಯೋಗಿಗಳು ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿ ಆತ್ಮ ಇದೆ, ಆ ಆತ್ಮದಲ್ಲಿ ಮೂಲ ಚೈತನ್ಯ ಸ್ವರೂಪನಾದ ಬ್ರಹ್ಮನ ಚೈತನ್ಯ ಈ ಆತ್ಮದಲ್ಲಿ ಇದೆ ಎಂದು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷ ಸಾಧನೆ ಮಾಡಿ ಕಂಡುಕೊಂಡಿದ್ದಾರೆ. ಆ ಒಂದು ಮೂಲ ಚೈತನ್ಯದಿಂದ ಒಂದು ಅಂಶಾತ್ಮವಾಗಿ ನಾವು ಈ ಭೂಮಿಗೆ ಬಂದಿದ್ದೇವೆ. ಸಾವಿರಾರು ಜನ್ಮಗಳನ್ನ ತಗೊಂಡು ಒಂದೊಂದು ಜನ್ಮದಲ್ಲಿ ಒಂದೊಂದು ಅನುಭವಗಳನ್ನ ಹೊಂದುತ್ತಾ ಅಂದ್ರೆ ಒಂದು ಜನ್ಮದಲ್ಲಿ ಪುರುಷನಾಗಿ, ಒಂದು ಜನ್ಮದಲ್ಲಿ ಸ್ತ್ರೀಯಾಗಿ, ಒಂದು ಜನ್ಮದಲ್ಲಿ ಬಡವರಾಗಿ, ಇನ್ನೊಂದು ಜನ್ಮದಲ್ಲಿ ಶ್ರೀಮಂತರಾಗಿ, ಒಂದು ಜನ್ಮದಲ್ಲಿ ಮನೆಯ ತುಂಬಾ ಮಕ್ಕಳು, ಇನ್ನೊಂದು ಜನ್ಮದಲ್ಲಿ ಮಕ್ಕಳೇ ಇಲ್ಲ, ಒಂದು ಜನ್ಮದಲ್ಲಿ ಮಕ್ಕಳಿಂದ ದೂರ, ಒಂದು ಜನ್ಮದಲ್ಲಿ ಎಲ್ಲಾ ಮಕ್ಕಳ ಜೊತೆ ಸಂತೋಷ. ಹೀಗೆ ಒಂದೊಂದು ಅನುಭವಗಳು ಅಂದ್ರೆ ಆತ್ಮಕ್ಕೆ ಅನುಭವಗಳು ಬೇಕು. ಸೊ ಯಾವ ರೀತಿ ನಾವು ಸ್ಕೂಲಿಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಅಂತ ನಾವು ಹೋಗ್ತಾ ಕಲ್ತ್ಕೊಂತ ಹೋಗ್ತೀವೋ, ಅದೇ ರೀತಿ ಈ ಆತ್ಮ ಭೂಮಿಗೆ ಬಂದ ಮೇಲೆ ಎಲ್ಲಾ ಅನುಭವಗಳನ್ನ ಒಂದೊಂದು ಜನ್ಮದಲ್ಲಿ ತಗೊಂಡು ಅದು ವಿಕಾಸ ಆಗುತ್ತಾ ಹೋಗುತ್ತೆ. ಕೊನೆಗೆ ಆ ಬ್ರಹ್ಮ ಸ್ವರೂಪನಲ್ಲಿ ಲೀನ ಆಗತ್ತೆ. ಅದುವೇ ಅಹಂ ಬ್ರಹ್ಮಾಸ್ಮಿ. ಯಾಕೆಂದ್ರೆ ಅನುಭವಗಳನ್ನ ತಗೊಳ್ಳೋದಕ್ಕೆ ಒಂದೇ ಒಂದು ಪಾಠಶಾಲೆ ಅಂದ್ರೆ ಈ ಭೂಮಿ. ಕೋಟಿ ಲೋಕಗಳಿದ್ರು ಕೇವಲ ಭೂಲೋಕ ಮಾತ್ರ ಅನುಭವದ ಪಾಠಶಾಲೆ ಆಗಿದೆ.
ಇಂತಹ ಒಂದು ಸತ್ಯವನ್ನು ತಿಳಿದುಕೊಳ್ಬೇಕಂದ್ರೆ ನಾವು ಧ್ಯಾನ ಸಾಧನೆ ಮಾಡಲೇಬೇಕು. ಮತ್ತೆ ನಾವು ಈ ಭೂಮಿಗೆ ಬಂದ ಮೇಲೆ ಶಾರೀರಿಕವಾಗಿ ಎಷ್ಟೋ ದುಃಖವನ್ನ ಅನುಭವಿಸ್ತೀವಿ, ಎಷ್ಟೋ ಕಾಯಿಲೆಗಳು ನಮಗ್ ಬರ್ತಾ ಇರುತ್ತೆ, ಮಾನಸಿಕವಾಗಿ ಎಷ್ಟೋ ಮನಸ್ಸಿಗೆ ಹಿಂಸೆ ಕೊಡುವಂತ ಪ್ರಸಂಗಗಳು ನಡೀತಾ ಇರುತ್ತೆ. ಸೊ ಇದು ಎಲ್ಲ ಬಾಧೆಗಳು ಈ ಸಂಸಾರದಲ್ಲಿ ಇದ್ದಿದ್ದೇ ಅಂತ ನಾವು ಇಷ್ಟು ವರ್ಷಗಳ ಕಾಲ ಅದನ್ನ ಅನುಭವಿಸ್ತಾ ಬಂದಿದೀವಿ. ಆದ್ರೆ ಯಾವಾಗ ನಾವು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮ ಸ್ವರೂಪಿ ಅಂತ ನಾವು ಯಾವಾಗ ತಿಳ್ಕೊಳ್ತೀವೋ, ಆತ್ಮದ ಶಕ್ತಿಯನ್ನ ನಾವು ಧ್ಯಾನ ಸಾಧನೆಯ ಮುಖಾಂತರ ತಿಳ್ಕೊಂತೀವೋ, ನಾವು ಈ ದುಃಖರಹಿತ ಜೀವನವನ್ನ ನಡೆಸಬಹುದು. ನೋಡಿ, ಈ ಒಂದು ಧ್ಯಾನ ಮಾರ್ಗಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಎಷ್ಟೋ ಪೂಜೆಗಳನ್ನ ಮಾಡಿದ್ವಿ, ಹೋಮ ಹವನಗಳನ್ನ ಮಾಡಿದ್ವಿ, ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದೀವಿ. ಸೊ ಈ ಎಲ್ಲಾ ಪುಣ್ಯ ಕಾರ್ಯಗಳನ್ನ ನಾವು ಮಾಡ್ತಾ ಬಂದಿದೀವಿ. ಆದ್ರೆ ಇವುಗಳಿಂದ ನಮ್ಮ ಆತ್ಮದ ವಿಕಾಸ ಆಗೋದು ಸಾಧ್ಯ ಇಲ್ಲ. ಕೇವಲ ಧ್ಯಾನ ಸಾಧನೆಯಿಂದ ಮಾತ್ರ ಆತ್ಮದ ವಿಕಾಸ ಆಗತ್ತೆ. ಆ ಆತ್ಮ ಪರಮಾತ್ಮ ಎರಡೂ ಒಂದೇ ಅಂತ ನಮ್ಗೆ ಯಾವಾಗ ಅರ್ಥ ಆಗತ್ತೆ ಅಂದ್ರೆ ಯಾವಾಗ ನಾವು ಧ್ಯಾನ ಸ್ಥಿತಿಯಲ್ಲಿ ಶೂನ್ಯ ಸ್ಥಿತಿಗೆ ಹೋಗ್ತೀವೋ, ನಮ್ಮ ಆತ್ಮದ ಪರಿಚಯ ನಮಗಾಗತ್ತೆ. ಜೊತೆಗೆ ನನ್ನ ಆತ್ಮ, ಆ ಪರಮಾತ್ಮ, ಆ ಪರಬ್ರಹ್ಮ ಎರಡೂ ಒಂದೇ ಅನ್ನುವ ಅನುಭವಕ್ಕೆ ನಾವು ಬರೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಮೊದಲನೆಯ ರತ್ನ ಆತ್ಮವೇ ಪರಬ್ರಹ್ಮ. ಇನ್ನು ಎರಡನೆಯ ರತ್ನ ಯಾವುದು ಅಂದ್ರೆ ಜೀವವೇ ದೇವರು. ಪತ್ರಿಜಿ ಅವರು ಇದನ್ನು ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೇಗೆ ಅಂದ್ರೆ, ನಮ್ಮ ಹಸ್ತದಲ್ಲಿ 5 ಬೆರಳುಗಳು ಬೇರೆ ಬೇರೆ ಇವೆ, ಆದ್ರೆ ಇವೆಲ್ಲವೂ ಸೇರಿದಾಗ ಇದನ್ನ ನಾವು ಕೈ ಅಂತ ಕರೀತೀವಿ. ಹಾಗೆ ಆತ್ಮ ಬೇರೆ, ಈ ಜೀವ ಬೇರೆ ಅಂತ ಇದ್ರೂ ಕೂಡ ಈ ಎರಡೂ ಸೇರಿದಾಗ ಜೀವಾತ್ಮ ಆಗತ್ತೆ. ಆದ್ದರಿಂದ ಜೀವಾತ್ಮನೇ ದೇವರು ಅಂತ ನಮ್ಮ ಗುರುಗಳು ಹೇಳಿದರು. ಈ ಒಂದು ಸತ್ಯವನ್ನು ತಿಳಿಯೋದಕ್ಕೆ ನಾವು ಗಂಟೆಗಟ್ಟಲೆ ಸಾಧನೆ ಮಾಡ್ಬೇಕಾಗತ್ತೆ. ಈಗ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್. ತಾಯಿಯ ಗರ್ಭದಲ್ಲಿ ಶಿಶು ಇದ್ದಾಗ ತಾಯಿ ಮತ್ತೆ ಶಿಶು ಇಬ್ಬರು ಒಂದೇ. ಆ ಶಿಶುವಿನ ಜನನವಾದ ಮೇಲೆ ತಾಯಿ ಬೇರೆ ಶಿಶು ಬೇರೆ ಆಗತ್ತೆ, ಅದು ದ್ವೈತವಾಗತ್ತೆ. ತಾಯಿಯ ಗರ್ಭದಲ್ಲಿದ್ದಾಗ ಅದ್ವೈತದಲ್ಲಿರುತ್ತೆ, ಎರಡು ಒಂದೇ ಆಗಿರುತ್ತೆ. ಹಾಗೆ ಜೀವ ಬೇರೆ ದೇವರು ಬೇರೆ ಅಂತ ಅಂದ್ಕೊಳ್ತೀವಿ. ದೇವರು ಅಂದ್ರೆ ನಮ್ಮ ಒಳಗಿರುವ ಆ ಸಚ್ಚಿತ್ ಆನಂದ ಸ್ವರೂಪಿ, ಆ ಆತ್ಮ ಸ್ವರೂಪಿ. ಈ ದೇಹದೊಳಗೆ ಆತ್ಮ ಇದೆ, ಈ ಜೀವದೊಳಗೆ ದೇವರಿದ್ದಾನೆ, ದ್ವೈತದಲ್ಲಿದ್ದಾನೆ. ಅದೇ ನಾವು ಧ್ಯಾನ ಸ್ಥಿತಿಯ ಮೂಲಕ ಜ್ಞಾನದ ಅನುಭವ ತೆಗೆದುಕೊಂಡಾಗ ನಾನೇ ಪರಬ್ರಹ್ಮ ಅಂತ ಅರ್ಥಕೊಳ್ತೀವಿ. ಪತ್ರಿಜಿ ಅವರು ಆ ಬ್ರಹ್ಮ ಜ್ಞಾನವನ್ನು ಎಷ್ಟು ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ಶಿಶು ಒಂದೇ, ಹೊರಗಡೆ ಬಂದ್ರೆ ಬೇರೆ ಬೇರೆ, ಒಂದೇನೂ ಹೌದು ಬೇರೇನೂ ಹೌದು. ಆದ್ರಿಂದ ಪತ್ರಿಜಿ ಅವರು ಜೀವವೇ ದೇವರು ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನೂ ಒಂದು ಸುಲಭವಾದ ಎಕ್ಸಾಂಪಲ್ ನಾವು ತಗೋಬೇಕು ಅಂತಂದ್ರೆ, ಒಂದು ಮರದ ದಿಮ್ಮಿ ಅಂದ್ರೆ ದೊಡ್ಡ ಲಾಗ್ ಅಂತ ಹೇಳ್ತೀವಲ್ಲ, ಅದು ಇರುತ್ತೆ. ಅದರಿಂದ ಅನೇಕ ಫರ್ನಿಚರ್ಗಳನ್ನ ನಾವು ತಯಾರು ಮಾಡ್ತೀವಿ. ಆದ್ರೆ ಫರ್ನಿಚರ್ಗಳನ್ನ ನಾವು ಕುರ್ಚಿ ಅಂತ ಹೇಳ್ತೀವಿ, ಟೇಬಲ್ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಮರದ ದಿಮ್ಮಿ ಅಂತ ನಾವು ಹೇಳೋದಿಲ್ಲ. ಅವೆಲ್ಲವೂ ಬಂದಿರೋದು ಆ ಮರದ ಕೊರಡಿನಿಂದ, ಆದ್ರೆ ಅವುಗಳಿಗೆ ನಾವು ಬೇರೆ ಹೆಸರು ಕೊಟ್ಕೊಳ್ತಾ ಹೋಗ್ತೀವಿ. ಮೂಲದಲ್ಲಿ ಅದು ಕಟ್ಟಿಗೆನೆ. ಹಾಗೆ ನಾವೆಲ್ಲರೂ ಆ ಮೂಲ ಚೈತನ್ಯದಿಂದ ಬಂದ್ರು ಕೂಡ ನಾವೆಲ್ಲರೂ ಮತ್ತೆ ಇಲ್ಲಿ ದೇಹಧಾರಿಗಳಾಗಿ ಬೇರೆ ಬೇರೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರಿಂದ ಆತ್ಮನೇ ಪರಬ್ರಹ್ಮ, ಜೀವವೇ ದೇವರು ಅಂತ ನಮ್ಮ ಗುರುಗಳು ಎರಡನೇ ರತ್ನದಲ್ಲಿ ತಿಳಿಸಿದ್ದಾರೆ. ಇನ್ನು ಮೂರನೆಯದು ದೇಹವೇ
ದೇವಾಲಯ. ನೋಡಿ ಫ್ರೆಂಡ್ಸ್, ಒಂದಕ್ಕೊಂದು ಹೇಗೆ ಸಂಬಂಧ ಇದೆ ಅಂತ. ಜೀವವೇ ದೇವರು, ಆದ್ಮೇಲೆ ದೇಹವೇ ದೇವಾಲಯ. ಸೊ ಬಸವಣ್ಣನವರು ಒಂದು ಅದ್ಭುತವಾದ ವಚನವನ್ನ ಹೇಳಿದ್ದಾರೆ. ಯಾವುದು ಅಂದ್ರೆ, ಉಳ್ಳವರು ಶಿವಾಲಯವ ಮಾಡಿದರು ನಾನೇನು ಮಾಡಲಿ ಬಡವನಯ್ಯ, ಈ ದೇಹವೇ ದೇವಾಲಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಕಳಶವಯ್ಯ ಅಂತ ಬಸವಣ್ಣನವರು ಅದ್ಭುತವಾಗಿ ನಮ್ಮ ದೇಹನೇ ಒಂದು ದೇವಾಲಯ ಅಂತ ನಮಗೆ ತಿಳಿಸಿದ್ದಾರೆ. ಅದನ್ನೇ ಪತ್ರಿಜಿಯವರು ಕೂಡ ಹೇಳಿದ್ದಾರೆ. ಈ ಜೀವ ದೇವರು ಅಂದ ಮೇಲೆ ದೇವರು ಎಲ್ಲಿ ವಾಸ ಮಾಡ್ತಾನೆ ಅಂದ್ರೆ ದೇವಾಲಯದಲ್ಲಿ ತಾನೇ ವಾಸ ಮಾಡೋದು. ಸೊ ನಾವೆಲ್ಲ ಎಲ್ಲಿ ಹೋಗಿ ಪೂಜೆ ಮಾಡ್ತೀವಿ? ದೇವಾಲಯದಲ್ಲಿ ತಾನೇ ನಾವು ಪೂಜೆ ಮಾಡೋದು. ಈ ದೇಹವೇ ದೇವಾಲಯ ಅಂದಾಗ ನಾವು ಈ ದೇಹವನ್ನ ಯಾವ ರೀತಿ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಯಾವುದೇ ದೇವಾಲಯದಲ್ಲಿ, ಗರ್ಭಗುಡಿಯಲ್ಲಿ, ಹೊರಗಡೆ ಆವರಣದಲ್ಲಿ ಎಷ್ಟು ಶುಭ್ರವಾಗಿರುತ್ತೆ. ಈ ದೇಹ ಎಂಬ ದೇವಾಲಯದಲ್ಲಿ ಆ ಆತ್ಮಸ್ವರೂಪಿ ಭಗವಂತ ನೆಲೆಸ್ಬೇಕು ಅಂದರೆ ಈ ದೇಹವನ್ನ ನಾವು ಎಷ್ಟೊಂದು ಶುಚಿಯಾಗಿಟ್ಕೋಬೇಕು. ಈಗ ನಾವು ವಾಸ ಮಾಡೋ ಮನೆ ಉದಾಹರಣೆ ತಗೊಳ್ಳೋಣ. ಆ ಮನೆಯಲ್ಲಿ ಕಸ ಹೊಡೆಯೋದಿಲ್ಲ, ಎಲ್ಲಿ ಬೇಕಾದ್ರಲ್ಲಿ ಕಸ ಹಾಕಿರ್ತೀವಿ, ಎಲ್ಲಿ ಬೇಕಾದ್ರಲ್ಲಿ ಜಾಡು ಇರುತ್ತೆ, ಎಲ್ಲಿ ಬೇಕಾದ್ರಲ್ಲಿ ಸಾಮಾನ್ ಬಿದ್ದಿರುತ್ತೆ ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತಾ? ಶಾಂತಿ ಇರುತ್ತಾ? ಆದ್ರಿಂದ ನಾವು ಮನೆಯನ್ನ ಪ್ರತಿನಿತ್ಯ ಶುಭ್ರ ಮಾಡ್ಕೊಳ್ತಾ ಇರ್ತೀವಿ. ಅದೇ ರೀತಿ ಆ ಮನೆಯಲ್ಲಿ ಒಳಗಡೆ ಬಂದ ತಕ್ಷಣ ಮನೆಯಲ್ಲಿ ಎಲ್ರೂ ಜಗಳ ಮಾಡ್ತಾ ಇದ್ರೆ, ಕಿರ್ಚಾಡ್ತಾ ಇದ್ರೆ, ಯಾಕಾದ್ರೂ ಮನೆಗ್ ಬರ್ತೀವಪ್ಪ, ಹಾಯಾಗಿ ಪ್ರಶಾಂತವಾದ ಸ್ಥಳಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರಿಂದ ಮನೆಯನ್ನ ಕ್ಲೀನ್ ಮಾಡಿ. ಅಯ್ಯೋ, ಓಕೆ. ಅದು ಕರೆಂಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಮೇಡಮ್ ಸ್ವಲ್ಪ. ಅದಕ್ಕೆ ನನಗೆ ಹಾಟ್ಸ್ಪಾಟ್ ತಗೊಂಡಿದ್ದೀನಿ, ಮತ್ತೇನಾಯ್ತಪ್ಪ ಅಂತ ನೋಡ್ತಾ ಇದ್ದೀನಿ. ಓಕೆ ಮ್ಯಾಮ್, ನೋ ಪ್ರಾಬ್ಲಮ್. ಸೊ ಮನೆಯನ್ನ ಕ್ಲೀನ್ ಮಾಡಿ ಮನೆಯಲ್ಲಿ ಒಂದು ಅಗರಬತ್ತಿಯನ್ನ ಹಚ್ಕೊಂಡು ಎಲ್ಲಾ ಕಡೆ ಸ್ವಚ್ಛವಾದ ವಾತಾವರಣ ಇಟ್ಕೊಂಡಾಗ ಹೇಗಿರುತ್ತೆ? ಆಹಾ, ಮನೆ ಎಷ್ಟು ಸ್ವರ್ಗದ ತರ ಇದೆ, ಹಾಯಾಗಿರ್ಬೋದು ಮನೆಯಲ್ಲಿ ಅಂತ ಅನ್ಕೊಳ್ತೀವಿ. ಅದೇ ರೀತಿ ನಮ್ಮ ದೇಹವನ್ನು ಕೂಡ ನಾವು ಸರಿಯಾದ ಆಹಾರ ಪದ್ಧತಿಯಿಂದ, ಸರಿಯಾದ ಆಹಾರವನ್ನ, ಆರೋಗ್ಯಕರವಾದ ಆಹಾರವನ್ನ ಸೇವಿಸ್ತಾ ಈ ದೇಹವನ್ನ ಆರೋಗ್ಯಕರವಾಗಿ ಇಟ್ಕೋಬೇಕು. ನೋಡಿ, ನಮ್ಮ ದೇಹದಲ್ಲಿ ಲಕ್ಷಾಂತರ ಕಣಗಳಿವೆ. ಮತ್ತೆ ಪ್ರತಿಯೊಂದು ಕಣದಲ್ಲೂ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಸೊ ಈ ರೀತಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರ್ಬೇಕಾದ ಕಣಗಳು ಆರೋಗ್ಯಕರವಾಗಿರ್ಬೇಕಂದ್ರೆ ನಾವು ನಮ್ಮ ದೇಹವನ್ನ ಎಷ್ಟು ಆರೋಗ್ಯಕರವಾಗಿ ಇಟ್ಕೋಬೇಕು. ಅದು ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ? ಬೆಳಗ್ಗೆಯಿಂದ ರಾತ್ರಿವರೆಗೂ ತಿಂತಾನೆ ಇರ್ತೀವಿ. ಹಸಿವೆ ಆದ್ರೂ ತಿನ್ನೋದು, ಫ್ರೆಂಡ್ಸ್ ಜೊತೆ ಹೋದ್ರೂ ತಿನ್ನೋದು, ಮನೆಗೆ ಯಾರು ಬಂದಿದ್ದಾರೆ ಅಂತ ತಿನ್ನೋದು, ಖುಷಿ ಆಯ್ತು ಅಂತ ತಿನ್ನೋದು, ದುಃಖ ಆಯ್ತು ಅಂತ ತಿನ್ನೋದು, ಡೆಸರ್ಟ್ ಅಂತ ತಿಂತೀವಿ, ಮಲಗ್ಬೇಕಾದ್ರೆ ಅಯ್ಯೋ ಖಾಲಿ ಹೊಟ್ಟೆ ಇದೆ ಅಂತ ತಿಂತೀವಿ. ಆದ್ರೆ ಯೋಚನೆ ಮಾಡಿ ಫ್ರೆಂಡ್ಸ್, ನಾವು ಆ ತರ ದೇಹದಲ್ಲಿ ಆಹಾರವನ್ನ ಹಾಕ್ತಾ ಹೋದಾಗ ದೇಹದಲ್ಲಿನ ಜೀರ್ಣಾಂಗಗಳಿಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದೀವಿ ನಾವು. ಆದ್ರಿಂದ ನಮ್ಮ ಗುರುಗಳು ಹೇಳಿದ್ದಾರೆ, ವಾರಕ್ಕೆ ಒಂದು ಹಣ್ಣಿನ ಉಪವಾಸ, ಹಾಗೆ ವಾರಕ್ಕೆ ಒಂದು ಬರೀ ನೀರು ಕುಡಿದು ಉಪವಾಸ ಮಾಡಿದಾಗ ನಿಮ್ಮ ದೇಹ ಅನ್ನೋದು ಆರೋಗ್ಯಕರವಾಗಿರುತ್ತೆ. ಅದೇ ರೀತಿ ನಮ್ಮ ಮನಸ್ಸು, ಬರೀ ದೇಹನ ನಾವು ಶುಚಿಯಾಗಿಟ್ಕೊಂಡ್ರೆ ಆಗತ್ತಾ? ಇಲ್ಲ. ನಮ್ಮ ಮನಸ್ಸು, ಆಮೇಲೆ ನಾವು ತೆಗೆದುಕೊಳ್ಳುವ ಆಹಾರ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ನಾವು ಸಾತ್ವಿಕವಾದ ಆಹಾರವನ್ನ ತಗೊಳ್ತಾ ಇದ್ರೆ ಆರೋಗ್ಯಕರವಾಗಿರುತ್ತೆ, ಮನಸ್ಸು ಸಾತ್ವಿಕವಾಗಿರುತ್ತೆ. ಅದು ಬಿಟ್ಟು
ನಾವು ಮಾಂಸಾಹಾರವನ್ನ ಸೇವಿಸಿದ್ರೆ ನೋಡಿ, ನಾವು ಎಲ್ಲಾ ಕಡೆ ಆ ಭಗವಂತ ಆತ್ಮ ಸ್ವರೂಪಿಯಾಗಿ ಎಲ್ಲರಲ್ಲೂ ಇದ್ದಾನೆ ಅಂತ ನಾವು ಹೇಳ್ತೀವಿ. ಹಾಗಿದ್ದಾಗ ಆ ಪ್ರಾಣಿಗಳಲ್ಲೂ ಕೂಡ ಆ ಆತ್ಮ ಇದೆ, ಭಗವಂತನಿದ್ದಾನೆ ಅಂತ ಭಗವಂತನನ್ನ ನಾವು ಕೊಂದು ನಾವು ಮಾಂಸಾಹಾರ ಸೇವನೆ ಮಾಡಿದ್ರೆ ಆ ಭಗವಂತ ನಮ್ಮನ್ನ ಮೆಚ್ಚೋದಿಲ್ಲ. ನಮ್ಮ ದೇಹದಲ್ಲಿ ಇರುವ ಕಣಗಳಿಗೆ ತುಂಬಾ ನೋವಾಗುತ್ತೆ. ಆದ್ರಿಂದ ಯಾವಾಗ್ಲೂ ನಾವು ಸಾತ್ವಿಕವಾದ ಆಹಾರವನ್ನ ಸೇವನೆ ಮಾಡಬೇಕು. ಆದಷ್ಟು ಕಡಿಮೆ ಆಹಾರವನ್ನ ನಾವು ಸೇವನೆ ಮಾಡ್ತಾ ಹೋಗ್ಬೇಕು. ಎಷ್ಟು ಕಡಿಮೆ ಆಹಾರ ತಗೊಳ್ತೀವೋ ನಮ್ಮ ದೇಹದಲ್ಲಿ ಎನರ್ಜಿ ಅಷ್ಟೇ ಚೆನ್ನಾಗಿರುತ್ತೆ, ಧ್ಯಾನ ಸಾಧನೆ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಎಲ್ಲನೂ ಒಂದಕ್ಕೊಂದು ಸಂಬಂಧ ಇದೆ. ಹಾಗೆ ಮನಸ್ಸು, ಮನಸ್ಸು ಕೂಡ ನಾವು ಒಳ್ಳೆಯ ಆಲೋಚನೆಗಳಿಂದ, ಒಳ್ಳೆಯ ನಡತೆಯಿಂದ, ಒಳ್ಳೆಯ ಮಾತುಗಳಿಂದ ನಾವು ಶುಚಿಯಾಗಿಟ್ಕೋಬೇಕು. ಹಾಗಿದ್ದಾಗ ಆ ದೇಹವೇ ದೇವಾಲಯ ಅಂತ, ಆ ದೇವಾಲಯದಲ್ಲಿ ಒಂದು ಪರಿಶುದ್ಧವಾದ ಆತ್ಮ ನೆಲೆಸೋದಕ್ಕೆ ಇಷ್ಟಪಡುತ್ತೆ. ಆದ್ರಿಂದ ನಮ್ಮ ದೇಹವನ್ನು ದೇವಾಲಯದ ತರ ನೋಡ್ಕೋಬೇಕು. ನಾವು ಅದನ್ನ ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಇನ್ನು 4ನೇ ರತ್ನ ಯಾವುದು ಅಂತಂದ್ರೆ ಶ್ವಾಸವೇ ಗುರು. ನಮ್ಗೆಲ್ಲರಿಗೂ ಇಷ್ಟವಾದ ಪತ್ರಿಜಿಯವರು ತಮ್ಮ ಸಾಧನೆಯ ಮೂಲಕ ಕಂಡುಕೊಂಡ ರತ್ನ ಯಾವುದು ಅಂದ್ರೆ ಆನಾಪಾನಸತಿ ಧ್ಯಾನ. ಅದೇ ಶ್ವಾಸವೇ ಗುರು. ಒಂದು ನಿಮಿಷ ಮೇಡಮ್. ಹಾ, ನೋಡಿ, ಎಷ್ಟು ಸುಲಭವಾಗಿ ನಮ್ಗೆ ಶ್ವಾಸವೇ ಗುರು ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಏನೇ ಕಷ್ಟಗಳು ಬಂದ್ರು, ಎಷ್ಟೇ ದುಃಖಗಳಿದ್ರು, ಏನೇ ಜ್ಞಾನ ಬೇಕು ಅಂದ್ರು, ನಮ್ಮ ಕರ್ಮ ಪ್ರಕ್ಷಾಳನೆ ಮಾಡ್ಬೇಕು ಅಂದ್ರು, ಯಾವುದೇ ಒಂದು ಗುರುವನ್ನ ಹುಡುಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಭವಿಷ್ಯ ಕೇಳ್ತಾ ಇರ್ತೀವಿ, ಯಾವ ಪೂಜೆ ಮಾಡಿಸ್ಬೇಕು, ಯಾವ ಜಪ ಮಾಡ್ಬೇಕು ಅಂತ. ಯಾರು ಕಂಡ ಗುರುಗಳ ಹತ್ರ, ಕಂಡ ಪಂಡಿತರ ಹತ್ರ ನಾವು ಹೋಗ್ತಾ ಇರ್ತೀವಿ. ಆದ್ರೆ ನಮ್ಮ ಗುರುಗಳು ಏನ್ ಹೇಳಿದ್ದಾರೆ, ಯಾರ ಹತ್ರನೂ ಹೋಗ್ಬೇಡ, ನಿನ್ನ ಶ್ವಾಸವನ್ನೇ ನೀನು ನಂಬು. ನಿನ್ನ ಅಂತರಂಗವನ್ನ ನೀನು ಅರಿಬೇಕಂದ್ರೆ ಶ್ವಾಸವೆಂಬ ಗುರುವಿಗೆ ನೀನು ಶರಣಾಗು. ಆ ಶ್ವಾಸವೆಂಬ ಗುರುವಿಗೆ ಗುಲಾಮನಾಗ್ಬೇಕು. ಅದನ್ನೇ ಬಸವಣ್ಣನವರು ಹೇಳಿದ್ದು, ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ. ಯಾವ ಗುರು ಈ ಭೌತಿಕ ಕಾಯದಿಂದ ಇರುವ ಗುರು ಅಲ್ಲ ಫ್ರೆಂಡ್ಸ್. ನಿನ್ನ ಒಳಗೆ ಆತ್ಮರೂಪದಲ್ಲಿರುವ ಪರಬ್ರಹ್ಮನನ್ನ ಅರಿಯೋದಿಕ್ಕೆ ನಿನ್ನ ಜೊತೆ ಇರುವ ಆ ಶ್ವಾಸವೆಂಬ ಗುರುವಿಗೆ ಗುಲಾಮನಾಗಬೇಕು. ಅದೇ ಸತ್ಯ. ಆ ಸತ್ಯವನ್ನು ಈ ದಿನ ನಾವು ಸಾವಿರಾರು ಜನ ಪಿರಮಿಡ್ ಮಾಸ್ಟರ್ಸ್ ಕಂಡುಕೊಂಡಿದ್ದೀವಿ. ಅಂತಹ ಗುರುವನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಅಂದರೆ ಗಂಟೆಗಟ್ಟಲೆ ಧ್ಯಾನ ಮಾಡಲೇಬೇಕು. ನೋಡಿ, ಬುದ್ಧನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಅವರು ಸತ್ಯವನ್ನ ತಿಳಿಬೇಕು ಅಂತ ಮನೆ ಬಿಟ್ಟು ಹೊರಟೋಗ್ಬಿಟ್ರು. ಎಷ್ಟೋ ಜನ ಗುರುಗಳನ್ನ ಭೇಟಿಯಾದ್ರು, ಎಷ್ಟೋ ಉಪವಾಸಗಳನ್ನ ಮಾಡಿದ್ರು. ಎಲ್ಲೇ ಹೋದ್ರು ಅವರಿಗೆ ಸರಿಯಾದ ಉತ್ತರ ಸಿಗ್ಲಿಲ್ಲ. ಅವ್ರು ಯಾವ ಒಂದು ಉತ್ತರಕ್ಕೋಸ್ಕರ ಹುಡುಕ್ತಾ ಇದ್ರು, ಅವರಿಗೆ ಯಾವ ಗುರುಗಳಿಂದನೂ ಸರಿಯಾದ ಉತ್ತರ ದೊರೆಯಲಿಲ್ಲ. ಕೊನೆಗೆ ಅವರು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಅವರ ಶ್ವಾಸವನ್ನ ಅವರು ಗಮನಿಸ್ತಾ ಕೂತ್ಕೊಂಡಾಗ ಅವರಿಗೆ ಜ್ಞಾನೋದಯವಾಯ್ತು. ಅವರ ಪೂರ್ವ ಜನ್ಮಗಳನ್ನ ನೋಡ್ಕೊಂಡ್ರು. ಮತ್ತೆ ಈ ಒಂದು ಪ್ರಪಂಚದಲ್ಲಿ ಈ ಜನರ ದುಃಖ ಕಡಿಮೆ ಆಗೋದಕ್ಕೆ ಏನು ಮಾಡ್ಬೇಕು ಅನ್ನುವ ಒಂದು ಸತ್ಯ ಅವರಿಗೆ ಆ ಶ್ವಾಸವನ್ನ ಹಿಡಿದುಕೊಂಡಾಗ ಆ ಬೋಧನೆ ಆಯಿತು. ಆದ್ರಿಂದ ಪತ್ರಿಜಿಯವರು ಪ್ರತಿ ಒಬ್ಬರಿಗೂ ಅದನ್ನೇ ಹೇಳೋದು, ಶ್ವಾಸ ಎನ್ನುವ ಗುರುವನ್ನ ನೀನು ಯಾವಾಗ್ಲೂ ನಂಬು, ಬೇರೆ ಯಾರನ್ನೂ ನಂಬಬೇಡ. ಅಂದ್ರೆ
ಮೊದಲು ಅದನ್ನ ನಂಬಬೇಕು ಅಂತ ಅವರು ನಮ್ಗೆಲ್ಲರಿಗೂ ಹೇಳಿದ್ದಾರೆ. ಯಾರೂ ಇಲ್ಲಿ ಗುರು ಅಲ್ಲ, ಯಾರೂ ಇಲ್ಲಿ ಶಿಷ್ಯರಲ್ಲ, ಎಲ್ಲರಿಗೂ ಶ್ವಾಸ ಒಂದೇ ಗುರು ಅನ್ನುವ ಸತ್ಯವನ್ನ, ಆ ಸುಲಭವಾದ ಸರಳವಾದ ವಿಧಾನವನ್ನ ನಮ್ಮ ಗುರುಗಳು ನಮ್ಗೆ ಕೊಟ್ಟು ಹೋಗಿದ್ದಾರೆ. ಇನ್ನು 5ನೆಯ ರತ್ನ ಸಮಯವೇ ಸಾಧನೆ. ಸೊ ಈಗ ನಮ್ಮ ಗುರು ಯಾರು ಅಂತ ನಮಗ್ ಗೊತ್ತಾಯ್ತು, ಶ್ವಾಸವೇ ಗುರು. ಸೊ ಆ ಗುರುವಿನ ಸಹಾಯದಿಂದ ನಾವು ಗಂಟೆಗಳು ಗಂಟೆಗಳು ಧ್ಯಾನ ಸಾಧನೆ ಮಾಡ್ಬೇಕು. ನಾನು ಯಾರು ಅಂದು ತಿಳ್ಕೋಬೇಕು ಅಂದ್ರೆ, ನಾನು ಸದಾ ಆರೋಗ್ಯದಿಂದ ಇರ್ಬೇಕು ಅಂದ್ರೆ, ನಾನು ಸದಾ ಸಂತೋಷದಿಂದ ಇರ್ಬೇಕು ಅಂದ್ರೆ, ನಾವು ಸಾಧನೆಗೆ ಸಮಯವನ್ನ ಕೊಡ್ಲೇಬೇಕು. ನನಗ್ ಗೊತ್ತಿದೆ ಧ್ಯಾನ ಅಂತ ಹೇಳಿ ನಾವು ಒಂದ್ 10 ನಿಮಿಷ ಶ್ವಾಸದ ಜೊತೆ ಕೂತ್ಕೊಂಡ್ರೆ ನಮ್ಗೆ ಯಾವುದೇ ಒಂದು ಜ್ಞಾನ ಸಿಗೋದಿಲ್ಲ. ಯಾವುದೇ ಒಂದು ವಿದ್ಯೆಯನ್ನ ನಾವು ಅಭ್ಯಾಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಮಯ ಕೊಡ್ಬೇಕು. ಸಚಿನ್ ತೆಂಡೂಲ್ಕರ್ ಆಯ್ತು, ಲತಾ ಮಂಗೇಶ್ಕರ್ ಆಯ್ತು, ಸೊ ನಮ್ಮ ಮೋದಿಜಿ ಅವರಾಯ್ತು, ಯಾರನ್ನೇ ತಗೊಳ್ಳಿ, ಅವರು ಸುಮ್ನೆ ಅಂದ್ರೆ ಸಡನ್ ಆಗಿ ಖ್ಯಾತಿ ಪಡೆದಂತ ವ್ಯಕ್ತಿಗಳನ್ನ ಅವರು ತಮ್ಮ ಸಾಧನೆಗೆ ಸಾಕಷ್ಟು ಸಮಯವನ್ನ ಮೀಸಲಾಗಿಟ್ಟಿದ್ದಾರೆ. ಈ ಹಾಡು ಹೇಳೋರಾಯ್ತು, ದಿನಕ್ಕೆ ಒಂದು 10 ಗಂಟೆಗಳ ಕಾಲ ಅವರು ತಮ್ಮ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಅಷ್ಟು ಮಾಡದೇ ಇದ್ರೆ ಅವರಿಗೆ ಆ ಒಂದು ಸಾಧನೆಯಲ್ಲಿ ಹಿಡಿತ ಅನ್ನೋದು ಸಿಗೋದಿಲ್ಲ. ಸಚಿನ್ ತೆಂಡೂಲ್ಕರ್ ಯಾವಾಗ್ಲೂ ಹೇಳ್ತಾ ಇರ್ತಾರಂತೆ, ನನಗೆ ಕ್ರಿಕೆಟ್ ಅಂದ್ರೆ ಇಷ್ಟ, ಹಾಗಂತ ನಾನು ಯಾವಾಗ ಸಮಯ ಸಿಕ್ಕರೂ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಅವ್ರು ಹೇಳೋರು. ಸೊ ಯಾವಾಗ್ಲೂ ನಾವು ನಮ್ಮ ಸಾಧನೆಗೆ ಸಾಕಷ್ಟು ಸಮಯವನ್ನ ಮೀಸಲಾಗಿಡ್ಬೇಕು. ತ್ಯಾಗರಾಜರು ಏನ್ ಹೇಳಿದ್ದಾರೆ ಅಂದ್ರೆ, ನಿದುರ ನಿರಾಕరించి ತಂಬುರ ಚೇಪಟ್ಟಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು ನಿದ್ರೆಯನ್ನ ನೀನು ಬಿಟ್ಟು ರಾತ್ರಿ ಎಲ್ಲಾ ಕುಳಿತುಕೊಂಡು ಸಂಗೀತ ಸಾಧನೆ ಮಾಡು ಅಂತ ಅವ್ರು ಹೇಳಿದ್ದಾರೆ. ನೋಡಿ, ನಾವು ಸಮಯ ಸಿಕ್ಕಾಗಲೆಲ್ಲ ಧ್ಯಾನ ಮಾಡ್ತಾ ಇದ್ರೆ, ಸಾಧನೆಯಲ್ಲಿ ಮುಂದೆ ಹೋಗ್ತಾ ಇದ್ರೆ ಎಷ್ಟೋ ನೋವುಗಳು ಬರುತ್ತೆ. ಎಷ್ಟೋ ಜನ್ಮಗಳಿಂದ ಮಾಡಿಕೊಂಡ ಪಾಪ ಕರ್ಮಗಳೆಲ್ಲವನ್ನ ತೊಳೆದುಕೊಳ್ಳೋದಕ್ಕೆ ನಾವು ಮುಂದಕ್ಕೆ ಅವೆಲ್ಲ ಮುಂದೆ ಬರ್ತಾ ಇರುತ್ತೆ. ಇದಕ್ಕೆ ಮೊದಲು ಇಲ್ಲದ ನೋವುಗಳು ಈಗ ಎಲ್ಲಿಂದ ಬಂತಪ್ಪ ಅಂತ ಹೇಳಿ ಸಾಧನೆ ಬಿಟ್ಟು ಬಿಡ್ತಾರೆ. ಸಹನೆ ಇಲ್ಲ ಅವರಿಗೆ. 5 ದಿನ ಧ್ಯಾನ ಮಾಡೋದು ಬಿಡೋದು, ಪ್ರತಿ ಒಂದಕ್ಕೂ ನಾವು ಸಮಯ ಕೊಡದೇ ಇದ್ರೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಧ್ಯಾನ ಸಾಧನೆ ಮಾಡ್ತಾ ಇರ್ತಾರೆ, ಧ್ಯಾನದಲ್ಲಿ ನನ್ಗೇನು ಅನುಭವ ಆಗ್ತಾ ಇಲ್ಲ ಅಂತ ಬಿಟ್ಟು ಬಿಡ್ತಾರೆ. ಸೊ ಆದ್ರಿಂದ ನಮ್ಗೆ ಸಾಧನೆ ಮಾಡ್ತಾ ಹೋಗ್ಬೇಕು. ಸಾಧನೆಯಲ್ಲಿ ಸಹನೆ ಅನ್ನೋದು ಬೇಕು ನಮ್ಗೆ. ನೋಡಿ, ಅದಕ್ಕೆ 6ನೆಯ ರತ್ನ ಯಾವುದು ಅಂತಂದ್ರೆ ಸಹನೆಯೇ ಪ್ರಗತಿ. ನಾವು ಧ್ಯಾನ ಸಾಧನೆಯಲ್ಲಿ ಒಬ್ಬ ಪತಂಜಲಿ ಮಹರ್ಷಿ ತರ, ಒಬ್ಬ ಜೀಸಸ್ ತರ, ಒಬ್ಬ ಗೌತಮ ಬುದ್ಧನ ತರಹ ಆಗ್ಬೇಕು ಅಂದ್ರೆ, ನಮ್ಮ ಪತ್ರಿಜಿಯವ್ರ ತರ ಆಗ್ಬೇಕು ಅಂದ್ರೆ ಎಷ್ಟೊಂದು ಸಹನೆ ಇರ್ಬೇಕು. ಎಷ್ಟೋ ನೋವುಗಳು ಬರ್ತಾ ಇರುತ್ತೆ, ಅದೆಲ್ಲವನ್ನು ಸಹಿಸಬೇಕು. ನೋಡಿ ಫ್ರೆಂಡ್ಸ್, ನಾವೆಲ್ಲರೂ ಮೊನ್ನೆ ಪತ್ರಿಜಿಯವರ ಡಾಕ್ಯುಮೆಂಟ್ರಿ ನೋಡಿದ್ವಿ. ಎಷ್ಟು ಅವರು ಕಷ್ಟಪಟ್ಟಿದ್ದಾರೆ. ಬಸ್ಸಲ್ಲಿ ಓಡಾಡಿದ್ದಾರೆ, ರಿಕ್ಷಾದಲ್ಲಿ ಹೋಗಿದ್ದಾರೆ, ಹೊಲದಲ್ಲಿ ಕುತ್ಕೊಂಡು ಅವರಿಗೆಲ್ಲ ಧ್ಯಾನ ಹೇಳ್ಕೊಟ್ಟಿದ್ದಾರೆ, ಒಬ್ಬೊಬ್ರಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅವ್ರ ಸೂಟ್ ಕೇಸ್ ತಗೊಂಡು ರಸ್ತೆಯಲ್ಲಿ ನಡೀತಾ ಹೋಗ್ತಾ, ದಾರಿಯಲ್ಲಿ ಎಲ್ಲಿ ಸಿಕ್ಕರೆ ಅಲ್ಲಿ ನೀರನ್ನ ಕುಡಿದು ಅವ್ರು ಎಷ್ಟೊಂದು ನೋವುಗಳನ್ನ, ಕಷ್ಟಗಳನ್ನ ಅವರು ಎದುರಿಸ್ಬೇಕಾಗಿ ಬಂತು. ಅದೆಲ್ಲವನ್ನು ಸಹನೆಯಿಂದ ಅವರು ಎದುರಿಸಿದಕ್ಕೆ ಈಗ ಈ 40 ವರ್ಷಗಳಲ್ಲಿ ಅವರು ಕಂಡ ಕನಸು, ಅವರ ಸಂಕಲ್ಪ ಈಗ ಸಾಕಾರವಾಗ್ತಾ ಇದೆ. ಪ್ರತಿ ಒಬ್ರು ಈ ಧ್ಯಾನ ಮಾರ್ಗಕ್ಕೆ ಬರ್ತಾ ಇದ್ದಾರೆ. ಆದ್ರಿಂದ ನಮಗೆ ಸಹನೆ ಬೇಕು. ಎಷ್ಟು ಜನ ಬೈತಾ ಇರ್ತಾರೆ, ಸುಮ್ನೆ ಕಣ್ಮುಚ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಯ್ತಾ, ಬೇರೆ ಮಾಡೋದಕ್ಕೆ ಕೆಲಸ ಇಲ್ವಾ ಅಂತ ಅವಮಾನನೂ ನಮಗೆ
ಮಾಡ್ತಾ ಇರ್ತಾರೆ. ಅಥವಾ ಧ್ಯಾನಕ್ಕೆ ಕೂತ್ಕೊಂಡಾಗ ಬೇಡ ಬೇಡ ನೀ ಧ್ಯಾನ ಮಾಡ್ಬೇಡ ಅಂತ ಹೇಳೋರು ಇರ್ತಾರೆ. ಅದೆಲ್ಲ ನಮ್ಗಲ್ಲ, ನಮ್ಮ ಧರ್ಮದಲ್ಲಿ ಇಲ್ಲ, ನೀನ್ ಮಾಡ್ಬೇಡ, ನೀನ್ ಪ್ರಚಾರಕ್ಕೆ ಹೋಗ್ಬೇಡ, ಹೀಗೆ ತುಂಬಾ ಅಡಚಣೆಗಳು ಮಾಡೋರು ಇರ್ತಾರೆ. ಆದ್ರಿಂದ ಸಹನೆ ತಂದ್ಕೋಬೇಕು. ಹೊರಗಡೆಯಿಂದ ಅವಮಾನಗಳು ಬರ್ತಾ ಇರುತ್ತೆ, ಒಳಗಡೆಯಿಂದ ನೋವುಗಳು ಹೊರಗಡೆ ಬರ್ತಾ ಇರ್ತವೆ. ಆದ್ರೂ ಕೂಡ ಕುಳಿತುಕೋಬೇಕು, ಸಹನೆಯನ್ನ ಪಾಲಿಸ್ಬೇಕು. ನಮ್ಮ ಮೇಲೆ ನಮ್ಗೆ ಕೋಪ ಬಂದ್ರು, ಸುತ್ತಮುತ್ತ ಯಾರಾದ್ರೂ ಅವಮಾನ ಮಾಡ್ತಾ ಇದ್ರೆ ಅವ್ರ ಮೇಲೆ ಕೋಪ ಬಂದು ಅಸಹನೆಯಿಂದ ಇದ್ರೆ ಪ್ರಗತಿ ಅನ್ನೋದು ಸ್ವಲ್ಪ ಮಾತ್ರ ಕೂಡ ನಮ್ಗೆ ಸಿಗೋದಿಲ್ಲ. ಅಭ್ಯಾಸನ ಬಿಟ್ಟು ಬಿಡಬಾರ್ದು. ಆದ್ದರಿಂದ ಸಹನೆಯೇ ಪ್ರಗತಿ ಅನ್ನೋದು 6ನೆಯ ನವರತ್ನ. ಮಿಲಾರಪ್ಪ ನಮ್ಗೆಲ್ಲ ಗೊತ್ತಿದೆ. ಮಿಲಾರಪ್ಪ ಮಾರ್ಪ ತನ್ನ ಗುರು ಮಾರ್ಪ ಹತ್ರ ಎಷ್ಟು ಸಹನೆಯಿಂದ ಅಭ್ಯಾಸ ಮಾಡ್ತಾನೆ. ಮಾರ್ಪ ಮನೆ ಕಟ್ಟಿಸ್ತಾನೆ ಆ ಮಿಲಾರಪ್ಪನ ಹತ್ರ. ಮನೆ ಕಟ್ಟಿದ ಮೇಲೆ ಧ್ಯಾನ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಕಟ್ಟಿದ ಮನೆ ಎಲ್ಲ ಕೆಡವಿ ಮತ್ತೆ ಮನೆ ಕಟ್ಟು ಅಂತ ಹೇಳ್ತಿರ್ತಾನೆ. ಅವನಿಗೆ ಭುಜದ ಮೇಲೆ ಎಲ್ಲಾ ಕಡೆ ರಕ್ತ ಅನ್ನೋದು ಸೋರ್ತಾ ಇರುತ್ತೆ. ಅದನ್ನ ನೋಡಿ ಗುರು ಪತ್ನಿಗೆ ಎಷ್ಟು ದುಃಖ ಆಗ್ತಾ ಇರುತ್ತೆ. ಅಯ್ಯೋ ಆ ಯಾಕೆ ಅಷ್ಟು ಅವನಿಗೆ ಹಿಂಸೆ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಆದ್ರೆ ಆ ಗುರುಗಳಿಗೆ ಏನ್ ಹೇಳ್ತಾರೆ, ಅವನ ಪಾಪ ಕರ್ಮಗಳೆಲ್ಲ ತೀರ್ಬೇಕು. ಆದ್ರಿಂದ ಇಲ್ಲಿ ಕನಿಕರ ತೋರ್ಸೋದು ಬೇಡ. ಅವೆಲ್ಲ ತೊಳೆದು ಹೋಗೋವರೆಗೂ ಅವನಿಗೆ ನಾನ್ ಧ್ಯಾನ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಎಷ್ಟೋ ಜನರ ಸಾವಿಗೆ ಕಾರಣ ಆಗಿರ್ತಾರೆ ಮೇಲಾರಪ್ಪ ಅನ್ನೋರು. ಆದ್ರಿಂದ ಅದು ಅವನಿಗೆ ಗೊತ್ತಿರುತ್ತೆ. ಸಹನೆಯಿಂದ ಆ ಗುರುವಿನ ಹತ್ರ ಅವರು ಉಪದೇಶ ಕೊಡೋವರೆಗೂ, ಅವ್ರಿಗೆ ಜ್ಞಾನ ಕೊಡೋವರೆಗೂ ಅವ್ರ ಜೊತೆಯಲ್ಲೇ ಸಹನೆಯಿಂದ ಇರ್ತಾರೆ. ಸೊ ಇನ್ನು 7ನೆಯ ರತ್ನ ಅನುಭವವೇ ಜ್ಞಾನ. ಹೀಗೆ ಸಹನೆಯಿಂದ ಸಾಧನೆ ಮಾಡ್ತಾ ಇದ್ರೆ ಎಷ್ಟೋ ಅನುಭವಗಳು ಬರ್ತವೆ. ಒಳಗಡೆ ಶಕ್ತಿ ಸಂಚಾರ ನಡೆಯುತ್ತೆ. 3ನೇ ಕಣ್ಣಲ್ಲಿ ಕೆಲವು ಬಣ್ಣಗಳು ಕಾಣಿಸ್ಕೊಳ್ತವೆ, ಗಿಡಗಳು ಕಾಣಿಸ್ಕೊಳ್ತವೆ, ದೇವಾಲಯಗಳು ಕಾಣಿಸ್ಕೊಳ್ತವೆ, ಯಾರ್ಯಾರೋ ಸತ್ತು ಹೋದವರೆಲ್ಲ ಕಾಣಿಸ್ತಾರೆ, ಪೂರ್ವಜರು ಕಾಣಿಸ್ಬೋದು, ತಂದೆ ತಾಯಿಗಳು ಅಂದ್ರೆ ತೀರಿ ಹೋದ ತಂದೆ ತಾಯಿ ಕಾಣಿಸ್ಕೋಬಹುದು. ಅವ್ರು ಮೊದ್ಲು ಏನೋ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಮಾತಾಡ್ತಾ ಇರ್ತಾರೆ, ಆದ್ರೆ ನಮಗದು ಕೇಳಿಸೋದಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಅಷ್ಟು ಶಕ್ತಿ ಇರೋದಿಲ್ಲ. ನಂತರ ಮೆಲ್ಲನೆ ಕೇಳೋದು ಪ್ರಾರಂಭ ಆಗತ್ತೆ. ತರುವಾಯ ಸೂಕ್ಷ್ಮ ಶರೀರ ಜೊತೆಗೆ ಅವ್ರು ಎಲ್ಲಾ ಲೋಕಗಳನ್ನ ನಮ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಜನ್ಮಗಳನ್ನೆಲ್ಲ ತೋರಿಸ್ತಾರೆ. ಇದನ್ನೇ ಅನುಭವ ಅಂತ ಹೇಳೋದು. ಎಷ್ಟೋ ಜನ್ಮಗಳಿವೆ ಅಂತ ಪುಸ್ತಕಗಳನ್ನ ನಾವು ಓದಿ ತಿಳ್ಕೊಳ್ಳೋದಲ್ಲ, ದಿವ್ಯ ಚಕ್ಷುವನ್ನ ಉತ್ತೇಜನ ಮಾಡಿಕೊಂಡು ನಮ್ಮ ಜನ್ಮಗಳನ್ನೆಲ್ಲ ನಾವು ನೋಡ್ಕೋಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ನೀನು ನಾನು ಎಷ್ಟೋ ಜನ್ಮಗಳನ್ನ ಎತ್ತಿದ್ದೀವಿ, ನನಗೆ ನನ್ನ ಜನ್ಮಗಳೆಲ್ಲ ಗೊತ್ತು, ನಿನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕೃಷ್ಣನಿಗೆ ಹೇಗೆ ಗೊತ್ತು? ಕೃಷ್ಣ ಚಿಕ್ಕಂದಿನಿಂದಲೇ ಸಾಂದೀಪ ಮಹರ್ಷಿಗಳ ಹತ್ರ ಕಲ್ತ್ಕೊಂಡಿರ್ತಾರೆ. ಆದ್ರೆ ನಾವು ಚಿಕ್ಕವರಿದ್ದಾಗ ಏನೂ ಕಲೀಲಿಲ್ಲ, ಜ್ಞಾನ ಇಲ್ಲದೆ ಬೆಳೆದ್ ಬಿಟ್ಟಿದೀವಿ, ಜ್ಞಾನ ಇಲ್ಲದೆ ಸಾಯ್ತಾ ಇದ್ದೀವಿ, ಮತ್ತೆ ಮತ್ತೆ ನಾವು ಹುಟ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ. ಎಲ್ಲಿ ತನಕ ನಾವು ಜ್ಞಾನ ಪರವಾಗಿ ಬೆಳೆಯೋದಿಲ್ವೋ, ಜ್ಞಾನ ಪರವಾಗಿ ಸಾಯುವುದಿಲ್ವೋ, ಅಲ್ಲಿಯವರೆಗೂ ಈ ಜನ್ಮ ಪರಂಪರೆ ಮುಂದುವರಿತಾನೆ ಇರುತ್ತೆ. ಆದ್ರಿಂದ ಶ್ರೀಕೃಷ್ಣ ಅರ್ಜುನನಿಗೆ ಯೋಗಿಯಾಗು ಅರ್ಜುನ ಅಂತ ಹೇಳ್ತಾನೆ. ಈಗ ಉದಾಹರಣೆಗೆ ಜಾಮೂನ್ ತುಂಬಾ ಚೆನ್ನಾಗಿರುತ್ತೆ, ತಿಂದ್ರೆ ಸ್ವೀಟ್ ಆಗಿರುತ್ತೆ, ಅದು ಬಹಳ ಮಧುರ ಅನ್ಸುತ್ತೆ ಅಂತ ನಾವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಆ ಜಾಮೂನ್ ತಿಂದು ಅದರ ಅನುಭವನ ಪಡ್ಕೊಳ್ಳೋವರೆಗೂ ಅದರ ರುಚಿ ನಮ್ಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಪ್ರತಿಯೊಂದನ್ನು ನಾವು ಅನುಭವ ಪೂರ್ವಕವಾಗಿ
ಅದನ್ನ ತಿಳ್ಕೋಬೇಕು. ಅದು ಯಾವಾಗ ಸಾಧ್ಯ ಆಗತ್ತೆ? ಸಹನೆಯಿಂದ ಸಾಧನೆ ಮಾಡಿದಾಗ ಅದು ಸಾಧ್ಯ ಆಗತ್ತೆ. ಇನ್ನು ದಾನವೇ ಧರ್ಮ. ನಾವು ಧ್ಯಾನ ಸಾಧನೆಯಿಂದ ಜ್ಞಾನವನ್ನ ಪಡ್ಕೊಳ್ತೀವಿ. ನಂತರ ನಮಗಿರುವ ಜ್ಞಾನವನ್ನ ದಾನ ಮಾಡಬೇಕು. ಹಣ ತಗೊಂಡು ಮಾಡೋದು ವ್ಯಾಪಾರ, ಹಣ ತೆಗೆದುಕೊಳ್ಳದೆ ಕೊಡೋದು ದಾನ ಅಂತ ಹೇಳ್ತಾರೆ. ಆದ್ರಿಂದ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಆನಾಪಾನಸತಿ ಧ್ಯಾನವನ್ನ ಬೋಧಿಸುತ್ತಲೇ ಇರ್ತಾರೆ. ತಮ್ಮ ಅನುಭವಗಳನ್ನ ವಿವರಿಸ್ತಾನೆ ಇರ್ತಾರೆ. ಧ್ಯಾನಕ್ಕೆ ಸಮಯವಿಡಿ ಅಂತ ಹೇಳ್ತಾನೆ ಇರ್ತಾರೆ. ಸಹನೆಯಿಂದ ಮುಂದಕ್ಕೆ ಸಾಗಿ ಅಂತ ಹೇಳ್ತಾರೆ. ತಮ್ಮ ಜ್ಞಾನವನ್ನ ದಾನ ಮಾಡ್ತಾರೆ. ವಸ್ತ್ರ ದಾನಕ್ಕಿಂತ, ಅನ್ನದಾನಕ್ಕಿಂತ ಜ್ಞಾನದಾನ ಎಷ್ಟು ಶಾಶ್ವತವಾದದು, ಎಷ್ಟು ಒಳ್ಳೆಯದು. ಆದ್ರಿಂದ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಅನುಭವ ಬಂದ ತಕ್ಷಣನೇ ಎಲ್ಲರಿಗೂ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅವರು ಸುಮ್ಮನೆ ಕೂಡೋದಿಲ್ಲ. ಪಕ್ಕದಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿರೋರಿಗೆ ಧ್ಯಾನ ಮಾಡು ಅಂತ ಹೇಳ್ತಾರೆ. ಸೊ ಎಲ್ಲೇ ಹೋದ್ರು ಕೂಡ ತಾವು ಕಲ್ತದ್ದನ್ನು ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಅವರು ಪರಿತಪಿಸ್ತಾ ಇರ್ತಾರೆ. ಸೊ ಈ ಧ್ಯಾನ ಧರ್ಮ ಅನ್ನೋದು ತುಂಬಾ ದೊಡ್ಡದಾದ ಧರ್ಮ. ಸಂಗೀತ ಬರೋರು ಸಂಗೀತವನ್ನ ದಾನ ಮಾಡ್ಬೇಕು, ಹಣ ಇದ್ದವರು ಹಣವನ್ನ ದಾನ ಮಾಡ್ಬೇಕು, ಅಡಿಗೆ ಮಾಡಕ್ ಬರೋರು ಎಲ್ಲರಿಗೂ ಅಡಿಗೆಯನ್ನ ಹೇಳಿಕೊಡ್ಬೇಕು. ನಮ್ಗೆ ಏನ್ ಬರುತ್ತೋ ಅದರ ಒಂದು ದಾನವನ್ನು, ನಮ್ಗೆ ಯಾವುದೂ ಇಲ್ಲಪ್ಪ ಸಮಯ ಇದೆ, ನಮ್ಮ ಸಮಯದಿಂದ ಬೇರೆಯವರ ಕಷ್ಟಕ್ಕೆ ನಾವು ಪ್ರತಿಸ್ಪಂದನೆ ತೋರಿಸ್ಬೇಕು. ಸೊ ವಯಸ್ಸಾದವರಿದ್ರೆ ಅವರಿಗೆ ಅಲ್ಪ ಸ್ವಲ್ಪ ಸೇವೆ ಮಾಡಿ, ಸೇವೆ ಮಾಡಕ್ಕಾಗದೇ ಇದ್ರೆ ಅವ್ರ ಜೊತೆ ಸಮಯವನ್ನ ಕಳೆದು ಅವ್ರ ಮನಸ್ಸಿಗೆ ಎಷ್ಟೋ ನೆಮ್ಮದಿಯನ್ನು ಕೊಟ್ಟಾಗ ಅದು ಒಂದು ಒಳ್ಳೆಯ ಕಾರ್ಯ, ಅದು ಕೂಡ ದಾನ ಅಂತ ಅನ್ಸ್ಕೊಳ್ಳುತ್ತೆ. ಇನ್ನು ಕೊನೆಯದು ಧರ್ಮವೇ ಪುಣ್ಯ. ಸೊ ಅನುದಿನ ದಾನ ಮಾಡೋದು, ಅನುದಿನ ಧರ್ಮ ಮಾಡೋದೇ ಪುಣ್ಯ. ಅದೇ ಧರ್ಮವೇ ಪುಣ್ಯ ಅನ್ನುವ 9ನೆಯ ರತ್ನ. ಯಾರು ಯಾವಾಗ್ಲೂ ದಾನದಲ್ಲೇ ಇರ್ತಾರೋ, ಯಾವಾಗ್ಲೂ ಧರ್ಮದಲ್ಲೇ ಇರ್ತಾರೋ ಅವರೇ ಪುಣ್ಯಾತ್ಮರು. ನಾವೆಲ್ಲ ಪುರುಷರಲ್ಲಿ ಪುಣ್ಯ ಪುರುಷರಾಗ್ಬೇಕು. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಪುಣ್ಯ ಪುರುಷರು. ಸೊ ಪತ್ರಿಜಿ ಅವರು ಯಾವಾಗ್ಲೂ ಪಿರಮಿಡ್ ಮಾಸ್ಟರ್ಸ್ ಬಗ್ಗೆ ತುಂಬಾ ದೊಡ್ಡದಾಗಿ ಅವರು ಮೆಚ್ಕೊಳ್ತಾ ಇರ್ತಾರೆ. ಪ್ರಸಂಗ ಬಂತು ಅಂದ್ರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಸೂಪರ್ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂದ್ರೆ ಪಿರಮಿಡ್ ಮಾಸ್ಟರ್ಸ್ ತಮ್ಮ ಸಮಯವನ್ನ, ತಮ್ಮ ಕೆಲಸಗಳೆಲ್ಲವನ್ನ ಮಾಡಿಕೊಂಡು ಈ ಒಂದು ಧ್ಯಾನವನ್ನ ಪ್ರಚಾರ ಮಾಡೋದಕ್ಕೆ ಎಲ್ಲರೂ ಒಂದು ತುದಿಗಾಲಲ್ಲಿ ನಿಂತಿರ್ತಾರೆ. ಅದು ಅಷ್ಟು ಸುಲಭವಾದದ್ದಲ್ಲ. ಅವರಿಗೆ ಆದ ಕೆಲಸಗಳಿರುತ್ತೆ, ಅವ್ರದೇ ಆದ ಸಂಸಾರ ಇರುತ್ತೆ. ಆದ್ರೂ ಕೂಡ ನಮ್ಮ ಗುರುಗಳ ಕಾರ್ಯ ಇದು ಅಂತ, ನಮ್ಮ ಗುರುಗಳ ಸಂಕಲ್ಪ ಇದು ಅಂತ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ತಮಗೆ ಈ ಒಂದು ಜ್ಞಾನ ಬೋಧನೆ ಆಯ್ತು ಅಥವಾ ಈ ಆನ್ಲೈನ್ ಕ್ಲಾಸಸ್ ಮಾಡುವಾಗ ಕ್ಲಾಸಸ್ ಅರೇಂಜ್ ಮಾಡೋದಾಯ್ತು, ಟೆಕ್ನಿಕಲ್ ಪಾರ್ಟ್ ನೋಡೋದಾಯ್ತು, ಮೆಸೇಜಸ್ ಹಾಕೋದಾಯ್ತು, ಯಾರಿಗೆ ಏನಾಗುತ್ತೋ ಅದನ್ನ ಮಾಡ್ತಾ ಇದ್ದಾರೆ ಪಿರಮಿಡ್ ಮಾಸ್ಟರ್ಸ್. ಆದ್ರಿಂದ ಪತ್ರಿಜಿ ಅವರೆಲ್ಲರೂ ಪುಣ್ಯ ಪುರುಷರು ಅಂತ ಹೇಳ್ತಾರೆ. ಈ ಭೂಮಿಯಲ್ಲಿ ಇಂಥ ಪುಣ್ಯ ಪುರುಷರಿಂದ ತುಂಬಿ ಹೋಗಬೇಕು. ಆದ್ರಿಂದ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಸೊ ಈ 9 ಜ್ಞಾನ ನವರತ್ನಗಳನ್ನ ನಾವು ತಿಳ್ಕೊಂಡು ಆಚರಣೆ ಮಾಡ್ತಾ ಹೋದಾಗ ನಮ್ಮ ಆತ್ಮವೇ ಪರಬ್ರಹ್ಮ ಅನ್ನೋದು ನಾವು ಅರಿತುಕೊಳ್ತೀವಿ. ಆ ಜೀವಾತ್ಮವು ಪರಮಾತ್ಮನಲ್ಲಿ ಲೀನ ಆಗೋದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಟಿವಿ ಅವರಿಗೆ, ರೇವತಿ ಮೇಡಮ್ ಅವರಿಗೆ ಮತ್ತು ರಂಗನಾಥ್ ಸರ್ ಅವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.